ನಂದಿ ಗ್ರಾಮಕ್ಕೆ ಬಂದಿದ್ದೀನಿ. ಇವಾಗ ಎಲ್ಲರನ್ನೂ ಕೇಳ್ತೀನಿ ಒನ್ ಮೋರ್ ಥರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಂತೀರಾ? ಬನ್ನಿ ಹೋಗೋಣ, ಬೇಗ ಬನ್ನಿ. ಒನ್ ಮೋರ್ ಥರ ಚಟಾಪಟ ಬೇಗ. ರಕ್ಷಾರಾಮಯ್ಯ ನಮ್ಮ ಸುಧಾಕರ್ ಅವರು, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ರಾಹುಲ್ ಗಾಂಧಿ ವರ್ಸಸ್ ಮೋದಿ. ಇದರಲ್ಲಿ ಮೋದಿ ಅವರು ಬರಬೇಕು. ಕಾರಣ ಅಂದರೆ ಇವತ್ತು ದೇಶ ಉಳಿಬೇಕು ಅಂದರೆ ಮೋದಿ. ಕಾಂಗ್ರೆಸ್ ಸರ್ಕಾರ ಸುಮಾರು 70 ವರ್ಷ ಮಾಡಿದೆ ಆಡಳಿತ, ಏನೂ ಮಾಡಲಿಲ್ಲ, ಏನು ಅಭಿವೃದ್ಧಿ ಶೂನ್ಯ. ಅಂಥದ್ರಲ್ಲಿ ಇವತ್ತು ಮೋದಿ ಅಂದರೆ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನ ಇದೆ. ನಮ್ಮದು ಇಂಡಿಯಾ 2ನೇ ಸ್ಥಾನ ಇದೆ ಯಾವಾಗ ಮೋದಿ ಬಂದಾಗಿನಿಂದ ಈಚೆ. ಅಂಥವ್ರು ನಾವು ಓಟ್ ಕೊಡಬೇಕು. ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ 22 ಸೀಟ್ ಏನೋ ಬರದೇ ಇದ್ರೆ ನೋಡಿ ಅಂತವ್ರೆ. ಸರ್ 22 ಸೀಟು ಅವ್ರು ಹೇಳಿರೋದು ಪಾಪ ಕರೆಕ್ಟಾಗಿ ಹೇಳಿದ್ದಾರೆ. ಇನ್ನೂ ಜಾಸ್ತಿ ಬರುತ್ತೆ ಬಿ ಜೆ ಪಿದು ಬರೋದು ಅವರು ಭ್ರಮೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯ ಸ್ವಾಮಿ. ಒಂದು 28ರಲ್ಲಿ 24ರಿಂದ 25 ಸೀಟ್ ಗ್ಯಾರಂಟಿ ಬರುತ್ತೆ. ಅವರು MLA ಆಗಿ ಎಷ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪುಣ್ಯಕ್ಷೇತ್ರ ನಂದಿಗೆ ಒಂದು 100 ಕೋಟಿ ವೆಚ್ಚದ ಆರೋಗ್ಯದ ಇದನ್ನು ಕಟ್ಟಿಸಿದ್ದಾರೆ, ಈಗಲೂ ಇದೆ ಒಂದು. ಮತ್ತು ಹೆಬ್ಬಾಳದ ಹಿಂದನೂ ನೀರು ಕನ್ಬಾರ್ ಕೆರೆಗೆ ಹೊಡಿಸಿದ್ರು. ರೈತರೆಲ್ಲನೂ ಬೋರ್ ಹಾಕಿ ಹತ್ತಿರವಾಗಿರೋ ತಾಲೂಕುಗಳಿಗೆಲ್ಲನೂ ಮಾಡಿದ್ದಾರೆ. ಕಾಂಗ್ರೆಸ್ದವರು ನಿಮಗೆಲ್ಲ ಸ್ಕೀಮಲ್ಲೆಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನೋಡಿ ಸರ್, ನಾವು SCಗಳಾದ್ರೂ ನಮಗೆ ಪಕ್ಷ ಅಲ್ಲ ಬೇಕಾಗಿರೋದು, ನಿಜವಾದ ವ್ಯಕ್ತಿ ಬೇಕು. ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡೋಂಥ ಮನುಷ್ಯ ಬೇಕು. ಇವಾಗ ಇವ್ರು ಹೇಳ್ತಿದ್ದಾರೆ ನಿಮ್ಮ MLA ಸಾಹೇಬರು ಎಲ್ಲಲ್ಲ ನಾವು ಸೋಲಿಸ್ತೀವಿ. MLA ಹೆಂಗೆ ಸೋಲಿಸೋದ್ವಾ MP ಸೋಲಿಸ್ತೀವಿ ಸರ್. ಗೆಲ್ಲಕ್ಕಾಗಲ್ಲ ಅಂತವ್ರೆ. ಮಾತಲ್ಲಿ ಏನೇ ಇರಲಿ ಮನುಷ್ಯರು ಚೆನ್ನಾಗಿ ಪಾಠ ಕಲಿಸ್ತಾರೆ. ಅದರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಸರ್. ನೋಡು ಅವ್ರು ಕಾಂಗ್ರೆಸ್ಸು, ಇವರು ದಳ, ಇವರು BJP ಅನ್ನೋದಲ್ಲ. ಯಾರೇ ನಿಂತ್ಕೊಳ್ಳಿ, ನನ್ನ ಅಭಿಪ್ರಾಯ ಏನು ಗೊತ್ತಾ, ಅಭಿವೃದ್ಧಿ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಎಲ್ಲ ಪಕ್ಷದವರು ಅವ್ರ ಮೇಲೆ ಅಭಿಮಾನ ಅವ್ರಿಗಿದೆ. ಆದರೆ ಮೊನ್ನೆ ಎಲೆಕ್ಷನ್ನಲ್ಲಿ ಅಂದವೇ ಬಂದಿದ್ದಾರೆ, ಸ್ವಲ್ಪದ್ರಲ್ಲಿ ಮಿಸ್ ಆಗಿದೆ ಅಷ್ಟೇ. ಅಷ್ಟು ಫೈಟ್ ಕೊಟ್ಟಿದ್ದಾರೆ ಅವರು, ಯಾಕಂದರೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರು ಮುಂದೆ ಹೇಳೋದಲ್ಲ. ಮತ್ತು SCಗಳಿಗೆ ಆವಾಗ ಊರ ಹಬ್ಬ ಮಾಡ್ತಾ ಇರಲಿಲ್ಲ. ಕೆಂಪೇಗೌಡರು ಜಯಂತಿ ಮಾಡಿದ್ರು, ಮತ್ತು ಇವರು ಕನಕದಾಸರ ಜಯಂತಿ ಮಾಡಿದ್ರು. SCಗಳಿಗೆ ಇದು ಅಂಬೇಡ್ಕರ್ ಜಯಂತಿ ಅದು ಮಾಡಿದ್ರು. ಎಲ್ಲ ಊರುಗಳಲ್ಲಿ ಅಂಬೇಡ್ಕರ್ ಭವನದ್ದು ಅದು ಮಾಡಿದ್ರು. ನಮ್ಮ ಊರೆಲ್ಲ ಮಾಡಿರೋದ್ರಿಂದ ನೀವು ಹೇಳ್ತಾ ಇದ್ದೀರಾ ಅಭಿವೃದ್ಧಿ ಕೆಲಸ ಮಾಡಿ ನೋಡಿ ಸರ್, ಯಾರೇ ಆಗಲಿ ಅವರು ಗೆಲ್ಸಿ ಅಂತಿದ್ದೀರಾ. ಅಷ್ಟೇ ನಾನು ಹೇಳೋದು ಇಷ್ಟೇ. ಯಾರೇ ಪಕ್ಷದಲ್ಲಿ ನಿಂತ್ಕೊಳ್ಳಿ, ನಮಗೆ ಪಕ್ಷ ಬೇಕಾಗಿಲ್ಲ, ವ್ಯಕ್ತಿ ಅಭಿವೃದ್ಧಿ ಕೆಲಸಗಳು ಮಾಡಲಿ. ಎಲ್ಲ ಜನನೂ ಅವ್ರನ್ನ ಇಷ್ಟಪಡ್ತಾರೆ. ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ, ತಮ್ಮ ಅಭಿಪ್ರಾಯ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಇಲ್ಲಿ ರಕ್ಷಾರಾಮಯ್ಯ ಅವ್ರು ನಿಂತವ್ರೆ, ಸುಧಾಕರ್ ಅವ್ರು ನಿಂತವ್ರೆ. ಸುಧಾಕರೇ ಗೆಲ್ಲೋದು. ಹಂಗೆ ಕರ್ನಾಟಕದಲ್ಲಿ 22ರಿಂದ 23 ಸೀಟ್ ಖಂಡಿತವಾಗಿ BJP ಗೆಲ್ಲೋದು. ಹೌದಾ? ದೇಶಕ್ಕೋಸ್ಕರ ಹೆಂಡತಿ ಮಕ್ಕಳಿಲ್ದಾನೆ ಮೋದಿ ಅಷ್ಟು ಮಾಡ್ತಾ ಇದ್ದಾನೆ. ಜನಸ್ರ ಯಾರ ಸಲುವಾಗಿ ಮಾಡ್ತಾ ಇದ್ದಾನೆ? ಈಗ ನೋಡಿ, ನಾನು ಈಗ ರಕ್ಷಾರಾಮಯ್ಯ ಅವರು ಯಾರೇ ಇರ್ಲಿರಿ, ಅದು ಕಾಂಗ್ರೆಸ್ ಅಲ್ಲಿ ಅಂತ ಲೀಡರ್ಸ್ ಇಲ್ಲ. ಪ್ರಧಾನ ಮಂತ್ರಿ ಆಗೋರು ಅವ್ರು ಇನ್ನ ಹೋಗ್ಬೇಕು, ಬಹಳ ದಿವಸ ಬೇಕು. ತಮ್ಮ ಅಭಿಪ್ರಾಯ? ಸರ್ ಸುಧಾಕರ್ ತುಂಬಾ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ರಕ್ಷಾರಾಮಯ್ಯ ಅವ್ರು ನಿಂತವ್ರೆ. ರಕ್ಷಾರಾಮಯ್ಯ ಮೊನ್ನೆ ಬಂದವರು ಸರ್. ಅವ್ರು ಯಾರಿಗೂ ಗೊತ್ತೇ ಇಲ್ಲ ರಕ್ಷಾರಾಮಯ್ಯ ಯಾರು ಅಂತ. ಅವರು ಅಮ್ಮಮ್ಮ ಅಂದರೆ ಎಲೆಕ್ಷನ್ ಬಂದಾಗಿಂದ ಬಂದಿದ್ದಾರೆ ಅಷ್ಟೇ. ಅವರು ಸುಧಾಕರ್ ಅವರು ಸುಮಾರು ಒಂದು 20 ವರ್ಷದಿಂದ ದುಡಿತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ಅದು ಅವರ ಅದೃಷ್ಟನೇನೋ ಗೊತ್ತಿಲ್ಲ, ಸೋಲಿಸ್ಬೇಕು ಅಂತ ಆಗಿದೆ. ಈಗ ಮುಂದೆ ಏನಾಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ? ಹೌದು, ಸುಧಾಕರ್ ಅಂತ 100% ಗೆಲ್ತಾರೆ. ಮೋದಿ ಅವ್ರನ್ನ ಗೆಲ್ಲಿಸ್ತೀರಾ, ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀವಿ. ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀರಾ? ನಿಂತವ್ರೆ ಬಸ್ ಸ್ಟ್ಯಾಂಡಲ್ಲಿ. ಬನ್ನಿ, ಒನ್ ಮೋರ್ ಅಂತ ಕೇಳ್ತಾ ಇರೋಣ. ಬನ್ನಿ ಅಣ್ಣ. ಸುಧಾಕರ್ ಅವ್ರು ಗೆಲ್ತಾರ? ಇವಾಗ ಮೊನ್ನೆ ಸೋಲ್ತಿದ್ರು. ಇವಾಗ ರಕ್ಷಾರಾಮಯ್ಯ ಅವ್ರು ನಿಂತವ್ರೆ. ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ? ಮೋದಿ ಬೇಕು. ಮೋದಿ ಅವರು ಇದ್ರೆ ಸುಧಾಕರ್ ಅವ್ರು ಗೆಲ್ತಾರೆ ಅಂತೀರಾ? ಹೆಣ್ಮಕ್ಳಿಗೆ 2000 ಇವಾಗ ಬಸ್ ಫ್ರೀ ಎಲ್ಲ ಕೊಟ್ರು. ಅಭಿಪ್ರಾಯ ಏನಿಲ್ಲ ಸರ್, ಮೋದಿ ಬರ್ಬೇಕು. ಗೆಲ್ಲೋದ್ಯಾರು ಸೋಲೋದ್ಯಾರು ಯಾರು ಗೊತ್ತ್ರಿಪ್ಪ? ಮೋದಿ ಬೇಕ್ರಿ ನಮ್ಗೆ. ಏನಂತ ನಮ್ಗೆ ಗೊತ್ತಾಗಿಲ್ಲ. ನಮ್ಗೆ ರಕ್ಷಾರಾಮಯ್ಯ ಬೇಕು. ನಮ್ಗೆ ರಕ್ಷಾರಾಮಯ್ಯ. ಹೌದು. ಓಕೆ. ಆಮೇಲೆ ಇವಾಗ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತಿದ್ರ? ನಮ್ಗೆ ರಾಹುಲ್ ಗಾಂಧಿ ಬೇಕಾಗಿಲ್ಲ, ನಮ್ಗೆ ರಕ್ಷಾರಾಮಯ್ಯ ಗೆಲ್ಬೇಕು ಅಷ್ಟೇ. ರಕ್ಷಾರಾಮಯ್ಯ ಅವರು, ಸುಧಾಕರ್ ಅವರು. ಕಾಂಗ್ರೆಸ್ ವರ್ಸಸ್ BJP ದಳ
ನೀವೇನಂತೀರಾ? ಬಿಜೆಪಿ ಬಿಜೆಪಿ ಯಾರು? ಸುಧಾಕರ್ ಅವರು. ಸುಧಾಕರ್ ಆದ್ರೂ ಹೋದ್ ಸಲ ಸೋಲ್ಸಿದ್ರಲ್ಲ. ಸೋಲ್ಸಿದ್ರೆ ಅವ್ರು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋತಿದ್ದಾರೆ. ಈ ಸಾರಿ 100% ಗೆಲ್ತಾರೆ ಅಂತ ಅವ್ರ ಅಭಿವೃದ್ಧಿ ಅವ್ರ ಕೆಲಸಗಳು ನೋಡಿ ಜನ ಓಟ್ ಹಾಕ್ತಾರೆ. ಎಕ್ಸ್ಟ್ರಾ ಒಂದು ಏನ್ ಮಾಡಿದಾನೆ? 8 ತಿಂಗಳಾಯ್ತು, ಯಾವ ಊರಿಗೆ ಬಂದಿದ್ದಾನೆ? ಗೆದ್ಬಿಟ್ಟು ಹೋಗಿ ಬಂದೇ ಇಲ್ಲ ಅಂತ. ಏನಕ್ಕ ಅಮಾಯಕ ಹೋಗಿ ಹೋಗಿ ಹೆಣ್ಮಕ್ಳಿಗೆ ಬಸ್ ಅಲ್ಲ ಹೋಗಿ ಹೋಗಿ ಗೆಲ್ಸಿದ್ರಿ ಏನ್ ಸುಖ? ಬೇಸರ ಆಗಿದೆ. ಹೌದು. ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ ಗೆಲ್ಬೇಕಾ? ಬಿಜೆಪಿ ಗೆಲ್ಬೇಕಂತ ಬಿಜೆಪಿ. ಅಣ್ಣ ನಮಸ್ಕಾರ. 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 ಈಗ ಲೋಕಸಭೆ ಎಲೆಕ್ಷನ್ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಬಿಜೆಪಿ. ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಮೋದಿ. ಇಲ್ಲಿ ಯಾರು ಇಲ್ಲ. ಮೋದಿ ಇದ್ರೆ ಸಾಕು, ನಾವು ಓಟ್ ಹಾಕ್ತೀವಿ ಅಂತೀರಾ? ಯಾರು ಮೋದಿ ಮಗ ನೋಡಿದ್ರೆ ಓಟ್ ಹಾಕ್ಬೇಕು. ಮೋದಿ ಮಗ ನೋಡಿದ್ರೆ ಓಟ್ ಕಾಂಗ್ರೆಸ್ ಬಿಜೆಪಿನ? ರಕ್ಷಾರಾಮಯ್ಯ ಅವರ ಸುಧಾಕರ್ ಅವರ? ಬಿಜೆಪಿ. ನಂಗೆ ಮೋದಿ ಬೇಕು, ಇನ್ಯಾವುದು ಬೇಡ, ಯಾರು ಬೇಡ. ಮೋದಿ ಇದ್ರೆ ಎಲ್ಲ ಇದೆ. ಯಡಿಯೂರಪ್ಪನು ಬೇಡ, ಸುಧಾಕರ್ ಬೇಡ, ಯಾರು ಬೇಡ, ಮೋದಿ ಇರ್ಬೇಕು. ಮೋದಿ ಒಬ್ರು ಇದ್ರೆ ಸಾಕು, ಸಾಕು. ಆಗ್ತಾ ಇತ್ತು. ಈಗ ಬಸ್ ಫ್ರೀ ಎಲ್ಲ ಕೊಟ್ರು. ಇಬ್ಬರಲ್ಲಿ ಯಾರೋ ಒಬ್ರು ಗೆಲ್ತಾರ, ಅದೆಲ್ಲರೂ ಅವರನ್ನ ಗೆಲ್ಬೋದು, ಇವರನ್ನ ಗೆಲ್ಬೋದು. ತಮ್ಮ ಅಭಿಪ್ರಾಯ ನಾವು ಆವಾಗ ಆಗ್ತೀರಿ ಸರ್. ಬಿಟ್ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.